ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡಿ ಬಾಸ್ ಅಂಡ್ ಗ್ಯಾಂಗ್ ಎಲ್ಲವೂ ಕೂಡ ಈಗಾಗಲೇ ಜೈಲು ಸೇರಿದ್ದಾರೆ. ಆದರೆ ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿದ ದಿನ ಪ್ರತ್ಯಕ್ಷದರ್ಶಿಯವರು ಕೊಟ್ಟಿರ್ತಕ್ಕಂಥ ಒಂದಷ್ಟು ಮಾಹಿತಿಗಳಿದೆ. ಆರ್ ನಗರದ ಶೆಡ್ನಲ್ಲಿ ಅವತ್ತು ದರ್ಶನ್ ಮೃಗೀಯ ವರ್ತನೆಯನ್ನು ತೋರಿದ್ರು ಅಂತ. 50 ನಿಮಿಷ ಶೆಡ್ನಲ್ಲಿದ್ದಿದ್ದು ದರ್ಶನ್. ಆ 50 ನಿಮಿಷದಲ್ಲಿ ಆತನ ಕ್ರೌರ್ಯ ಹೇಗಿತ್ತು ಅಂತ. 50 ನಿಮಿಷ ಶೆಡ್ನಲ್ಲಿ ದರ್ಶನ್ ಕ್ರೌರ್ಯ, ರೇಣುಕಾಸ್ವಾಮಿ ಮೇಲೆ ರಾಕ್ಷಸೀಯ ವರ್ತನೆಯನ್ನು ತೋರಿದ್ರು. ಆ ಡೆಡ್ ಬಾಡಿದು ನಾವು ಗಾಯಗಳನ್ನು ನೋಡಿದಾಗಲೇ ಇದೆಲ್ಲದರ ಬಗ್ಗೆ ಹೇಳಿದ್ವಿ ನಾವು, ಅವರ ಮೃಗೀಯ ವರ್ತನೆ ಹೇಗಿತ್ತು ಅಂತ. ಸಿನಿಮಾ ಸ್ಟೈಲ್ನಲ್ಲಿ ರೇಣುಕಾ ಕೊಲೆ ಮಾಡಿದ್ನ ದಾಸ ಗೊತ್ತಿಲ್ಲ, ಈ ಥರ ನಾವು ಕನ್ಕ್ಲೂಷನ್ಗೆ ಬರೋಕ್ಕಾಗಲ್ಲ. ಬಟ್ ಹೊಡೆದಿರ್ತಕ್ಕಂಥದ್ದು ಅವರ ರಾಕ್ಷಸಿ ಕೃತ್ಯ, ಅವರ ಕ್ರೌರ್ಯ, ಆ ಕ್ರೂರತನದ ಪರಮಾವಧಿ, ಇದೆಲ್ಲವನ್ನು ನಾವು ಆತನ ಡೆಡ್ ಬಾಡಿಯನ್ನು ನೋಡಿದಾಗಲೇ ಗೊತ್ತಾಗಿತ್ತು. ಆ ಗಾಯದ ಗುರುತುಗಳು, ಹೊಡೆದಿರೋ ರೀತಿ, ಆತನನ್ನು ಹಿಂಸಿಸಿರುವ ರೀತಿ, ಆ ದೇಹದ ಮೇಲೆ ಆಗಿದ್ದಂತಹ ಗಾಯಗಳು, ಗಾಯದ ತೀವ್ರತೆ, ಇದೆಲ್ಲವನ್ನು ನಾವು ನೋಡಿದಾಗ ಇದೆಲ್ಲವೂ ಕೂಡ ಗೊತ್ತಾಗಿತ್ತು. ಆ 50 ನಿಮಿಷ ಆಗಿದ್ದೇನೋ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ನೀವು ನೋಡ್ತಾ ಇರೋದು. A3 ಪವನ್ ನಿಂದ ರೇಣುಕಾ ಮೆಸೇಜ್ ಅನ್ನ ಓದಿಸಿ ಹಲ್ಲೆಯನ್ನ ದರ್ಶನ್ ಮಾಡಿದ್ರು ಅನ್ನೋ ಆರೋಪ ಇದೆ. ಒಂದೊಂದು ಮೆಸೇಜ್ಗೆ ಪಂಚ್ ಕೊಟ್ಟಿದ್ದಾರಂತೆ. ಶೂನಿಂದ ಹಲ್ಲೆಯನ್ನ ಮನಸೋ ಇಚ್ಛೆ ಮಾಡಿದ್ರ ಬಗ್ಗೆ ಕೂಡ ಪ್ರತ್ಯಕ್ಷದರ್ಶಿಗಳು ಕ್ರೈಮ್ ಸೀನ್ ಆಗಬೇಕಾದ್ರೆ ಯಾರಿದ್ರು ಅವರು ಕನ್ಫೆಷನಲ್ ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಪ್ರತಿ ಮೆಸೇಜ್ ಅನ್ನ ಯಾವ್ಯಾವ ಅಶ್ಲೀಲ ಮೆಸೇಜ್ಗಳನ್ನ ರೇಣುಕಾಸ್ವಾಮಿ ಕಳಿಸಿದ್ದಾನೆ ಅಂತ ಹೇಳಲಾಗ್ತಾ ಇದೆಯೋ ಆ ಮೆಸೇಜ್ಗಳನ್ನು ಓದಿಸಿ ಮತ್ತೆ ಆ ಮೆಸೇಜ್ಗೆ ಕೆರಳಿ ಪ್ರಚೋದನೆಗೆ ಒಳಗಾಗಿ ಹಲ್ಲೆಯನ್ನ ಅಕ್ಷರಶಃ ಮೃಗೀಯ ರೀತಿಯಲ್ಲೇ ಮಾಡಿದ್ರು ದರ್ಶನ್ ಆ್ಯಂಡ್ ಇತರೆ ಆರೋಪಿಗಳು ಅಂತ ಹೇಳಲಾಗ್ತಾ ಇದೆ. ಸೊ 30 ನಿಮಿಷಗಳ ಕಾಲ ದರ್ಶನ್ ರೇಣುಕಾಸ್ವಾಮಿ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆಯನ್ನ ನಡೆಸಿದ್ರು. ಏನಾಗಿತ್ತು ಅಂತಂದ್ರೆ ಆರ್ ನಗರ ಶೆಡ್ನಲ್ಲಿ ದರ್ಶನ್ ಮೃಗೀಯ ವರ್ತನೆಯನ್ನ ನೋಡಿದವರೊಬ್ರು ಕೊಟ್ಟಿರುವಂತಹ ಮಾಹಿತಿ ಪೊಲೀಸರ ಮುಂದೆ. ಏನು ಮಾಡಿದ್ರು ದರ್ಶನ್ ಅವತ್ತು ಅಂತಂದ್ಬಿಟ್ಟು ರಾಕ್ಷಸಿ ವರ್ತನೆಯನ್ನು ತೋರಿದ್ದಾರೆ. ಅವರು ಶೆಡ್ಗೆ ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ಏನೋ ಕಾರ್ ಶಬ್ದ ಕೇಳಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕಾರ್ನಿಂದ ಏನೋ ಕೋಟೆಯನ್ನು ನಿರ್ಮಾಣ ಮಾಡಿದ್ರು ಅಂತಕ್ಕಂಥ ಏನೋ ಮಾಹಿತಿ. ಅಂದರೆ ಇವ್ರ ಹತ್ರ ಇರೋ ಕಾರ್ಗಳನ್ನೆಲ್ಲ ಏನು ಸುತ್ತ ನಿಲ್ಲಿಸಿದ್ರ, ಆನ್ ಮಾಡಿ ಆ ಥರ ಏನಾದರೂ ಮಾಡಿದ್ರಾ ಗೊತ್ತಿಲ್ಲ. A3 ಪವನ್ನಿಂದ ರೇಣುಕಾ ಮೆಸೇಜನ್ನು ಓದಿಸಿ, ಅಂದರೆ ನೀನು ಓದು ಅಂತ ಅವನ ಮುಂದೆ ಓದಿಸೋದು ಹೊಡೆಯೋದು ತಪ್ಪಿದೆ. ಒಂದೊಂದು ಮೆಸೇಜ್ಗೂ ಕೂಡ ಪಂಚ್ ಅಂತೆ, ಶೂನಿಂದ ಹಲ್ಲೆಯಂತೆ. A3 ಪವನ್ನಿಂದ ರೇಣುಕಾ ಮೆಸೇಜನ್ನು ಓದಿಸಿ ಹಲ್ಲೆ, ಪ್ರತಿ ಮೆಸೇಜ್ಗೂ ಕೂಡ ಹೊಡಿತಾ ಇದ್ದ ಅಂತನ್ಬಿಟ್ಟು ಇದೆಲ್ಲ ದರ್ಶನ್ ಮಾಡಿರ್ತಕ್ಕಂಥದ್ದು. 30 ನಿಮಿಷಗಳ ಕಾಲ ದರ್ಶನ್ನಿಂದ ಈ ರಾಕ್ಷಸಿ ಕೃತ್ಯ ನಡೆದಿದೆ. ಇದನ್ನು ಪ್ರತ್ಯಕ್ಷದರ್ಶಿಯೊಬ್ಬರು ಪೊಲೀಸರ ಮುಂದೆ ಸಾಕ್ಷಿಯಾಗಿ ಕೊಟ್ಟಿದ್ದಾರೆ. ಬಟ್ ಅಲ್ಲಿದ್ದವ್ರು ಎಲ್ಲರನ್ನೂ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದರ ಜೊತೆಗೆ ಯಾರಾದರೂ ಮಾಫಿ ಸಾಕ್ಷಿ ಅಂತ ಬರ್ತಾರೆ, ಅವರೇನಾದರೂ ಅಪ್ರೂವರ್ ಆಗಿ ಈ ಥರ ಅವರೇ ನೋಡಿದಂತಹ ಕೃತ್ಯವನ್ನು ಕಣ್ಮುಂದೆ ನೋಡಿರ್ತಕ್ಕಂಥ ಕೃತ್ಯವನ್ನು ಹೇಳಿದಾರ ಗೊತ್ತಿಲ್ಲ. ಒಟ್ಟಾರೆ ಪ್ರತ್ಯಕ್ಷದರ್ಶಿಯೊಬ್ಬರು ಹೇಳಿರ್ತಕ್ಕಂಥ ಸಾಕ್ಷಿ ಇದು ಪೊಲೀಸರ ಮುಂದೆ. ನಾನೇ ನನ್ನ ಕಣ್ಣಾರೆ ನೋಡಿದೆ ದರ್ಶನ್ ಈ ರೀತಿ ಹಲ್ಲೆ ಮಾಡಿದ್ದನ್ನು. ಒಂದು ವೇಳೆ ಇದೇ ಪ್ರತ್ಯಕ್ಷದರ್ಶಿ ಕೋರ್ಟ್ನಲ್ಲೂ ಕೂಡ ಇದೇ ಹೇಳಿಕೆಯನ್ನು ಕೊಟ್ಟರೆ ಅಲ್ಲಿಗೆ ದರ್ಶನ್ಗೆ ಸಂಕಷ್ಟ ಅನ್ನೋದು ಕಟ್ಟಿಟ್ಟ ಬುತ್ತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಈಗ ಪ್ರತ್ಯಕ್ಷದರ್ಶಿಗಳು ಇರಲಿಲ್ಲ, ಬರೀ ಟೆಕ್ನಿಕಲ್ ಎವಿಡೆನ್ಸ್ನ ಕಲೆಕ್ಟ್ ಮಾಡಬೇಕು, ಮೆಡಿಕಲ್ ಎವಿಡೆನ್ಸ್ ಕಲೆಕ್ಟ್ ಮಾಡಬೇಕು ಅಂತ ಹೇಳ್ತಿದ್ರು. ಬಟ್ ಇವಾಗ ಪ್ರತ್ಯಕ್ಷದರ್ಶಿಯೊಬ್ಬರೇ ಕೊಟ್ಟಿರ್ತಕ್ಕಂಥ ಮಾಹಿತಿ, ಅವತ್ತೊಂದು ದಿನ ದರ್ಶನ್ ಶೆಡ್ಗೆ ಬಂದಾಗ ಏನು ನಡೀತು ಅಂತ. ಆರ್ ನಗರ ಶೆಡ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ನಡೆದಂಥ ಸಂದರ್ಭದಲ್ಲಿ ದಾಸನ ದಾದಾಗಿರಿ ಹೆಂಗಿತ್ತು ಅನ್ನುವಂಥದ್ದನ್ನು ಅಲ್ಲಿಯ ಪ್ರತ್ಯಕ್ಷದರ್ಶಿ ಒಬ್ಬರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಆ ಹೇಳಿಕೆ ಆಧಾರದ ಮೇಲೆ ಈಗಾಗಲೇ ಪೊಲೀಸರು 164 ಅನ್ನು ಕೂಡ ಮಾಡಿಸಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಬಹಳ ಪ್ರಮುಖವಾಗಿ ಸುಮಾರು 50 ನಿಮಿಷಗಳ ಕಾಲ ದರ್ಶನ್ ಆ ಶೆಡ್ನಲ್ಲಿ ಇರ್ತಾರೆ. 50 ನಿಮಿಷದಲ್ಲಿ 30 ನಿಮಿಷಗಳ ಕಾಲ ಅವರ ಕೌರ್ಯ ಯಾವ ಸಿನಿಮಾ ಶೈಲಿಯ ಫೈಟ್ಗೂ ಕೂಡ ಕಡಿಮೆ ಇರಲಿಲ್ಲ ಅನ್ನುವಂಥ ಮಾಹಿತಿಯನ್ನು ಪ್ರತ್ಯಕ್ಷದರ್ಶಿ ಒಬ್ಬರು ಪೊಲೀಸರ ಮುಂದೆ ಹೇಳಿಕೆಯನ್ನು ನೀಡಿದ್ದಾರೆ ಅನ್ನುವಂಥ ಮಾಹಿತಿ ಬಹಳ ಗಂಭೀರವಾಗಿ ಹೊರಬರ್ತಿರುವಂಥದ್ದು. ದರ್ಶನ್ ಇದ್ದಂಥ 30 ನಿಮಿಷಗಳ ಕಾಲ ಪ್ರಕರಣದ A3 ಆರೋಪಿ ಆಗಿರುವಂಥ ಪವನ್ ಕೈಲಿ ಮೆಸೇಜ್ ಮಾಡಿದ್ದಂಥ ಮೊಬೈಲನ್ನು ದರ್ಶನ್ ಅವರು ಕೊಟ್ಟಿರ್ತಾರೆ. ಅದಾದ ನಂತರ
ಪವನ್ ಆತ ಅಂದರೆ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಮಾಡಿದ್ದಂಥ ಮೆಸೇಜ್ಗಳನ್ನು ಒಂದೊಂದಾಗಿ ಏರು ದನಿಯಲ್ಲಿ ಓದುವ ಕೆಲಸವನ್ನು ಮಾಡ್ತಾರೆ. ಆ ಮೆಸೇಜ್ ಓದುವಂಥ ಮಾಹಿತಿಯನ್ನು ಕೇಳಿಕೊಂಡು ಇದೇ ನಟ ದರ್ಶನ್, ಸದ್ಯ ಕೊಲೆ ಆರೋಪಿ ಆಗಿರುವಂಥ ದರ್ಶನ್ ಏಕಾಏಕಿ ರೇಣುಕಾ ಸ್ವಾಮಿಗೆ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾರೆ ಅನ್ನುವಂಥ ಮಾಹಿತಿ. ಪ್ರತಿಯೊಂದು ಮೆಸೇಜ್ಗೂ ಕೂಡ ಒಂದೊಂದು ಪಂಚ್ ಅಂತೆ ನಿರಂತರವಾಗಿ 30 ಮಿನಿಟ್ಸ್ಗಳ ಕಾಲ ಇದೇ ದರ್ಶನ್ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಪ್ರತ್ಯಕ್ಷದರ್ಶಿಯೊಬ್ಬರು ಪೊಲೀಸರಿಗೆ ಹೇಳಿಕೆಯನ್ನು ನೀಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಬಹಿರಂಗವಾಗ್ತಿರುವಂಥದ್ದು. ಭಾಳ ಪ್ರಮುಖವಾಗಿ ಸುಮಾರು 30 ನಿಮಿಷಗಳ ಕಾಲ ಇವರು ಯಾವುದೇ ರೀತಿಯ ಅಂದರೆ ರೇಣುಕಾ ಸ್ವಾಮಿಗೆ ಹೊಡೆದಂಥ ಸಂದರ್ಭದಲ್ಲಿ ಅರಚಾಟ ಕಿರುಚಾಟ ಕೇಳಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಶೆಡ್ನಲ್ಲಿದ್ದಂಥ ಸೀಜ್ ಕಾರ್ಗಳಿದ್ವು. ಆ ಕಾರ್ಗಳಿಂದ ಸುತ್ತಲೂ ಕೂಡ ಒಂದು ರೀತಿ ಕೋಟೆಗಳ ರೀತಿ ನಿರ್ಮಾಣ ಮಾಡಿಕೊಂಡು ಸೆಂಟ್ರಲ್ಲಿ ರೇಣುಕಾ ಸ್ವಾಮಿಯನ್ನು ಹಲ್ಲೆ ಮಾಡಿರುವಂಥದ್ದು ಕೂಡ ಮಾಹಿತಿಯಲ್ಲಿ ಆತ ಹೇಳಿದ್ದಾನೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಈಗಾಗಲೇ ಪ್ರತಿಯೊಂದು ಪಂಚ್ ಕೊಡುವಂಥ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಒಮ್ಮೆ ಕಾರಿಗೆ ಡಿಕ್ಕಿ ಹೊಡೆದು ಸಿನಿಮಾ ಸ್ಟೈಲಲ್ಲಿ ಆಚೆ ಬಂದು ಬೀಳ್ತಾ ಇದ್ರು ಅನ್ನುವಂಥ ಮಾಹಿತಿಯನ್ನು ಪ್ರತ್ಯಕ್ಷದರ್ಶಿ ಪೊಲೀಸರ ಮುಂದೆ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಗೊತ್ತಾಗ್ತಿರುವಂಥದ್ದು. ಈ ಪ್ರತ್ಯಕ್ಷದರ್ಶಿಯಿಂದ ಪೊಲೀಸರು 164 ಸ್ಟೇಟ್ಮೆಂಟ್ ಕೂಡ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ನಾಗೇಶ್, ಧನ್ಯವಾದ.